ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಹಣದ್ವಿಗುಣ, ದೊಡ್ಡ ಮೊತ್ತದ ಲಾಭ, ಇನ್ನಿತರ ಆಮಿಷ ವಡ್ಡಿ, ವಂಚಕ ಕಂಪನಿಗಳು ಲೂಟಿ ಹೊಡೆದಿರುವ ಸಾರ್ವಜನಿಕರ ಸಾವಿರಾರು ಕೋಟಿ ಹಣ ವರ್ಷಗಳೇ ಉರುಳಿದ್ರೂ ವಾಪಸ್ಸಾಗಿಲ್ಲ. ಕರ್ನಾಟಕದಲ್ಲಿ ಅಗ್ರಿಗೋಲ್ಡ್, ಗುರುಟೇಕ್, ಮೈತ್ರಿ, ಅಗ್ರಿಹಿಲ್ಸ್, 7 ಹಿಲ್ಸ್, IMA, ಅಜ್ಮೆರಾ, ಡ್ರೀಮ್ ಇಂಡಿಯಾ, ಕ್ಯೂನೆಟ್ ಸೇರಿ ಹಲವು ಕಂಪನಿಗಳ ಹಣ ಹೂಡಿಕೆ ಮಾಡಿ ಮೋಸ ಹೋದ ಲಕ್ಷಾಂತರ ಜನರಿಗೆ 10 ವರ್ಷವಾದರೂ ಹಣ ವಾಪಸ್ಸಾಗಿಲ್ಲ. ರಾಜ್ಯದ ಜನರಿಗೆ ಅಂದಾಜು 10,000 ಕೋಟಿಗೂ ಅಧಿಕ ಹಣ ಬರಬೇಕಿದೆ. ಮೋಸದ ಜಾಲಕ್ಕೆ ಸಿಲುಕಿದ ಸಂತ್ರಸ್ತರ ವ್ಯಥೆ, ಮುನ್ನೆಚ್ಚರಿಕೆಯ ಕ್ರಮಗಳ ಕುರಿತು ವರದಿ ಇಂದಿನ ಮುಖಪುಟದಲ್ಲಿದೆ. ರಾಜ್ಯದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಶುಕ್ರವಾರ ರಾತ್ರಿಯಿಂದ ಭಾರೀ ಮಳೆ ಸುರಿದಿದ್ದು, ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಬದಿಯ ಗ್ರಾಮಗಳು, ಪಟ್ಟಣ ಪ್ರದೇಶಗಳು ನಲುಗಿವೆ. ಕೆರೆಗಳು ಕೋಡಿ ಬಿದ್ದು ರಸ್ತೆಗಳು ಮತ್ತು ಸೇತುವೆಗಳು ಕೊಚ್ಚಿ ಹೋಗಿವೆ. ನಾಲೆ, ಹಳ್ಳ, ಕೆರೆ ಮತ್ತು ನದಿಗಳ ಬಳಿಯ ಸಾವಿರಾರು ಎಕರೆ ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯುಂಟಾಗಿದೆ. ವಿವರ ಇಂದಿನ ವಿಜಯವಾಣಿಯಲ್ಲಿ ಪ್ರಕಟವಾಗಿದೆ. ಸಿರಿಧಾನ್ಯ ಬೆಳೆಯಲು ಪ್ರೋತ್ಸಾಹ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ಸ್ಟಾರ್ಟ್ಅಪ್ಗಳ ಸ್ಪರ್ಧೆ ಏರ್ಪಡಿಸಲಾಗುವುದು. ಉತ್ತಮ ಆವಿಷ್ಕಾರ ಹೊಂದಿರುವ 3 ಸ್ಟಾರ್ಟ್ಅಪ್ಗಳಿಗೆ ತಲಾ 1 ಕೋಟಿ ಬಹುಮಾನ ನೀಡಲಾಗುವುದು ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ. ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ಓದಿ. ಇಲ್ಲಿ ಸಾಲ ಕಟ್ಟದಿದ್ದರೂ ಸುಸ್ತಿದಾರನಲ್ಲ, ಬಡ್ಡಿ ಕಟ್ಟದಿದ್ದರೂ ಸಹಕಾರ ಸಂಘಗಳಿಗೇನೂ ಚಿಂತೆ ಇಲ್ಲ. ಇದು ಸಹಕಾರ ಸಂಘಗಳ ಬುಕ್ ಅಡ್ಜಸ್ಟ್ಮೆಂಟ್ ಗೋಲ್ಮಾಲ್ ಸ್ಯಾಂಪಲ್. ಕಾಲಮಿತಿಯಲ್ಲಿ ಸಾಲ ಮರುಪಾವತಿಸುವ ರೈತರ 3 ಲಕ್ಷದವರೆಗಿನ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರದ ರಿಯಾಯಿತಿಯನ್ನ ಸರ್ಕಾರ ಪಾವತಿಸಿದೆ. ಆದರೆ ರೈತರು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡದೇ ಇದ್ರೆ 12% 13% ಬಡ್ಡಿ ಪಾವತಿಸಬೇಕಾಗುತ್ತೆ. ಏನಿದು ಪ್ರಕರಣ? ರೈತರಿಗೆ ನಷ್ಟ ಯಾಕೆ? ಇನ್ನಿತರ ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಕಾಂಗ್ರೆಸ್ಗೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಂಬಂಧ ಭಾನುವಾರ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ಸಭೆ ಏರ್ಪಡಿಸಲಾಗಿದೆ. ಕೇಂದ್ರದ ಮಾಜಿ ಸಚಿವ ಗುಲಾಂ ನಬಿ ಆಜಾದ್ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಈ ಸಭೆ ನಡೆದಿದ್ದು, G23 ಬಂಡಾಯ ಗುಂಪಿನ ನಾಯಕರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆಯೂ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ. ಪೂರ್ಣ ವಿವರಕ್ಕೆ ದೇಶ ವಿದೇಶ ಪುಟ ಓದಿ. ಸುಪ್ರೀಂ ಕೋರ್ಟ್ನ 49ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಉದಯ್ ಉಮೇಶ್ ಲಲಿತ್ ಶನಿವಾರ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರು 72 ದಿನ ಮಾತ್ರ ಈ ಹುದ್ದೆಯಲ್ಲಿ ಇರಲಿದ್ದಾರೆ. ದಿಢೀರ್ ತ್ರಿವಳಿ ತಲಾಖ್ಗೆ ನಿಷೇಧ ಹೇರಿ ತೀರ್ಪು ನೀಡಿದ ಸಾಂವಿಧಾನಿಕ ಪೀಠದಲ್ಲಿ ಅವರು ಸದಸ್ಯರಾಗಿದ್ದರು. ಇನ್ನಷ್ಟು ವಿವರಕ್ಕೆ ದೇಶ ವಿದೇಶ ಪುಟ ನೋಡಿ. ಸಾಂಪ್ರದಾಯಿಕ ಎದುರಾಳಿಗಳಾದ ಭಾರತ ಮತ್ತು ಪಾಕಿಸ್ತಾನ ತಂಡ ಏಷ್ಯಾ ಕಪ್ T20 ಕ್ರಿಕೆಟ್ ಟೂರ್ನಿಯ ಪಂದ್ಯದಲ್ಲಿ ಭಾನುವಾರ ಎದುರಾಗಲಿವೆ. ದುಬೈ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆಯಲಿರುವ ಏಷ್ಯಾದ ಬಲಿಷ್ಠ ತಂಡಗಳ ಕಾಳಗ ಕ್ರಿಕೆಟ್ ಪ್ರಿಯರನ್ನ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದೆ. 10 ತಿಂಗಳ ಹಿಂದಷ್ಟೇ ಇದೇ ಮೈದಾನದಲ್ಲಿ ಪಾಕ್ ಎದುರು T20 ವಿಶ್ವಕಪ್ ಪಂದ್ಯದಲ್ಲಿ ಸೋಲನ್ನ ಅನುಭವಿಸಿದ್ದ ಭಾರತ ತಂಡಕ್ಕೆ ಸೇಡು ತೀರಿಸಿಕೊಳ್ಳುವ ಅವಕಾಶ ಲಭಿಸಿದೆ. ವಿವರಕ್ಕೆ ಕ್ರೀಡಾಪುಟ ನೋಡಿ. ಸಮಂತಾ ಸಂಭಾವನೆ 3.5 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಐಟಂ ಹಾಡಿನಲ್ಲಿ ಸಮಂತಾ ಕಾಣಿಸಿಕೊಂಡಿದ್ರು. ಇದಕ್ಕೆ 2 ಕೋಟಿ ಸಂಭಾವನೆ ಪಡೆದಿದ್ರು. ಆ ಹಾಡು ಯಾವ ಪರಿ ಜನಪ್ರಿಯವಾಯಿತಂದ್ರೆ ಅದೇ ಕಾರಣಕ್ಕೆ ಸಮಂತಾ ಸಂಭಾವನೆಯನ್ನ ಹೆಚ್ಚಿಸಿಕೊಂಡಿದ್ದಾರಂತೆ. ಇನ್ನಷ್ಟು ಕುತೂಹಲಕರ ಮಾಹಿತಿಗಾಗಿ ಉಲ್ಲಾಸ ಪುಟ ನೋಡಿ. ಈ ಸಲ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು 2047ರ ಹೊತ್ತಿಗೆ ಭಾರತವನ್ನ ಮುಂದುವರಿದ ರಾಷ್ಟ್ರವಾಗಿ ರೂಪಿಸುವ ನಿಟ್ಟಿನಲ್ಲಿ ಶ್ರಮಿಸಬೇಕಿದೆ ಅಂತ ಹೇಳಿದರು. ಹಾಗಾದ್ರೆ ಭಾರತ ಈಗ ಎಲ್ಲಿದೆ? ಇನ್ನು ಎಷ್ಟು ದೂರ ಸಾಗಬೇಕಾಗಿದೆ ಅನ್ನೋ ಅವಲೋಕನ ವಿಹಾರದಲ್ಲಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ಯಾವಳೆವ ಡ್ಯಾನ್ಸ್ ಹಂಗೆಲ್ಲ ಮಾಡೋದು? ಈ ತರ ಪಂಚಭದ್ರ ಮಾಡ್ಕೊಂಡು ನೀ ಸೀರಾ ಭದ್ರ ಮಾಡ್ಕೊ. ಯಾರು ಸರ್ ನೀವು? ಮೈ ನೇಮ್ ಇಸ್ ರಾಮಯ್ಯ. ಸೈಲೆಂಟ್ ಆಗಿದ್ರೆ ಟಗರು,
ವೈಲೆಂಟ್ ಆದ್ನು ಗುಮ್ಮಟಗರು. ನಾನು ಅಷ್ಟೇ ಸೈಲೆಂಟ್ ಆಗಿದ್ರೆ ಒಳ್ಳೆ ಫಿಗರ್, ವೈಲೆಂಟ್ ಆದ್ ಏಯ್ ಡಮಾರು ಮುಂಗಡೆ ಇದ್ದರು ಡಮಾರು. ಹಂಗೇಳು. ಡಿಚ್ಚಿ ಗೀಲಿ ಗೀಲಿ ವೀಕ್ಷಿಸಿ ಪ್ರತಿ ಶನಿವಾರ ಮತ್ತು ಭಾನುವಾರ ರಾತ್ರಿ 7:27ಕ್ಕೆ.